ಉದ್ಘಾಟನೆ ಮಾಡಲಿಕ್ಕಾಗಿ ಸದಾ ನಮ್ಮ ಜೊತೆಗಿರುವಂಥ ಗಂಗಾವತಿಯ ಮಾಜಿ ಶಾಸಕರು ಹಿರಿಯರಾದಂಥ ಶ್ರೀಮಾನ್ ಪರಣ್ಣ ಮುನವಳ್ಳಿಯವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀ ಶೋಭಸಪ್ಪ ಹೆಸರೂರು ಡಾಕ್ಟರ್ ಅವರು, ರಾಷ್ಟ್ರೀಯ ಅಧ್ಯಕ್ಷರು ನಿಯೋಜಿತವಾದಂಥ ಬಣಜಿಗ ಮಹಾಸಭಾದ ಅಧ್ಯಕ್ಷರು ಅವರನ್ನು ಕೂಡ ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾದಂಥ ಮಸ್ಕಿ ಕ್ಷೇತ್ರದ ಶಾಸಕರಾದ ಆರ್ ಬಸನಗೌಡ ತುರ್ಯಾಳ್ ಅವರು ಕಾರ್ಯನಿಮಿತ್ತವಾಗಿ ಜಿಲ್ಲೆಯಲ್ಲಿರುವುದರಿಂದ ಅವರನ್ನು ಕೂಡ ನೆನಪಿಸಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಮಾಜಿ ಶಾಸಕರು ಆತ್ಮೀಯರಾದಂಥ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಅವರೇ, ವಿಶೇಷವಾಗಿ ನಿಮ್ಮೆಲ್ಲರಲ್ಲಿ ಒಂದು ಉದ್ದೀಪನಗೊಳಿಸುವ ಮಾತುಗಳನ್ನು ಆಡಲಿಕ್ಕೆ ಬಹಳ ದೂರ ವಿಜಯಪುರದಿಂದ ಬಂದಿರುವಂಥ ಶಿಕ್ಷಕರು, ಸಾಹಿತಿಗಳು, ಚಿಂತಕರು ಆದಂಥ ಶ್ರೀ ಅಶೋಕ್ ಅಂಚಲಿ ಸರ್ ಅವರೇ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತಿ ಇರುವಂಥ ನಮ್ಮ ಸಮಾಜದ ಗೌರವ ಅಧ್ಯಕ್ಷರಾದ ಶ್ರೀ ಬಸಪ್ಪ ಬ್ಯಾಡಿ ಅವರೇ, ಹಿರಿಯರಾದ ಶ್ರೀಶೈಲಪ್ಪ ಬ್ಯಾಡಿ ಅವರೇ, ಸ್ನೇಹಿತರಾದ ಡಾಕ್ಟರ್ ಮಲ್ಲಿಕಾರ್ಜುನ ಮಿತ್ರಿ ಅವರೇ, ಸಹೋದರಿ ಶ್ರೀಮತಿ ಶ್ರೀದೇವಿ ಎಂ ಪ್ರಭುದೇವ್ ಅವರೇ ಮತ್ತು ನನ್ನ ಸಂಗಾತಿಯಾದ ಲತಾ ಅವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ನಮ್ಮ ಸಮಾಜದ ಎಲ್ಲ ಹಿರಿಯರೇ, ತಾಯಂದಿರೇ, ಸಹೋದರಿಯರೇ ಮತ್ತು ಸಹೋದರಿ, ನಿಗದಿತ ಸಮಯಕ್ಕಿಂತ 15 ನಿಮಿಷ ತಡವಾಗಿ ಕಾರ್ಯಕ್ರಮ ಆರಂಭ ಆಗಿದೆ. ನಿಗದಿತ ಸಮಯದಲ್ಲಿ ಕಾರ್ಯಕ್ರಮ ಮುಗಿಸುವ ಪ್ರಯತ್ನವನ್ನು ಮಾಡ್ತೇವೆ. ನಿಮಗೆಲ್ಲರಿಗೂ ಗೊತ್ತಿದೆ, ಬಣಜಿಗ ಸಮಾಜ ಕಾಯಕ ಸಮಾಜ. ಕಾರ್ಯಕ್ರಮಗಳಿಗೆ ಬರುವುದು ಸಮಯವನ್ನು ವ್ಯರ್ಥ ಮಾಡಲು ಆಗದೆ ಬಸವಣ್ಣನವರ ತತ್ವವನ್ನು ಉದ್ಯೋಗ, ಕಾಯಕ ಮತ್ತು ಪ್ರಸಾದ, ದಾಸೋಹ ಮಾಡುವಂಥ 2 ತತ್ವಗಳನ್ನು ವಿಶೇಷ ಉಪನ್ಯಾಸಕರಾಗಿ ಆಗಮಿಸತಕ್ಕಂಥ ಶ್ರೀ ಅಶೋಕ್ ಹಂಜಾಳಿ ಬಣಜಿಗ ಸಮಾಜ ಅನ್ನುವಂಥ ಮಾತನ್ನು ಸಹಿತ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಜೊತೆಗೆ ಒಂದು ಮಾತನ್ನು ಹೇಳೋದಾದರೆ, ಸಮಾಜ
ಇವತ್ತು ಸಾಕಷ್ಟು ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಬೆಳವಣಿಗೆಯಲ್ಲಿರ್ಬೋದು, ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಬೆಳವಣಿಗೆಯಲ್ಲಿರ್ಬೋದು, ಮತ್ತು ಶಿಕ್ಷಣ ಕಾಯಕ ದಾಸೋಹದ ಒಂದು ಪರಿಕಲ್ಪನೆ ಏನಾದರೂ ನೀಡಿದ್ರೆ ಅದು ಬಡಿಗ ಸಮಾಜ ಅನ್ನುವಂಥ ಮಾತನ್ನು ಸಹಿತ ನಾವು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಸಮಾಜ ಇವತ್ತು ಈಗಾಗಲೇ 7 ಮಂದಿ ಮುಖ್ಯಮಂತ್ರಿಗಳನ್ನು ಕೊಟ್ಟಿದ್ದಂಥ ಸಮಾಜ ಇದ್ದರೆ ಅದು ಬಡಿಗೆ ಸಮಾಜ. ಅದರಲ್ಲಿ ಮುಖ್ಯವಾಗಿ ಏನು ಮಾನ್ಯ ಹಿರಿಯರಾದ ನಿಜಲಿಂಗಪ್ಪನವರಿಂದ ಹಿಡ್ಕೊಂಡು ಇವತ್ತೇನು ಜಗದೀಶ್ ಶೆಟ್ಟರ್ವರೆಗೂ ಸಹಿತ 7 ಮಂದಿ ಮುಖ್ಯಮಂತ್ರಿಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು ಮಾತನ್ನು ಹೇಳೋದಾದ್ರೆ ಯಾರ ಹೆಸರು ಹೇಳೋದ್ರ ಜೊತೆಗೆ ಎಲ್ಲರ ಹೆಸರನ್ನು ನಮ್ಮ ಅಶೋಕ್ ಅಂಜಲಿ ಅವರು ಹೇಳಿದ್ದಾರೆ. ನೋಡ್ರಿ, ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ಅದ್ಭುತವಾದಂಥ ವಚನ ಸಾಹಿತ್ಯವನ್ನು ಕೊಡುವಂಥ ಬಸವಣ್ಣವರು ಕಾರ್ಯ ಮಾಡಿದಾಗ, ಆ ವಚನ ಸಾಹಿತ್ಯ ಕಷ್ಟದಲ್ಲಿದ್ದಾಗ ಆ ವಚನ ಸಾಹಿತ್ಯವನ್ನು ತಕ್ಕ ಮಟ್ಟಿಗೆ ಬೆಳೆಸಿದವರು ಫಗು ಹಳಗಟ್ಟಿಯವರು, ಜೊತೆಗೆ ಡಾಕ್ಟರ್ ಎಂ ಕಲಬುರ್ಗಿ ಅವರು ಮತ್ತು ಅನೇಕ ಹೆಸರುಗಳನ್ನು ತೆಗೆದುಕೊಂಡಿದ್ದಾರೆ. ನಾನು ಒಂದು ಮಾತನ್ನು ಹೇಳಿದರೆ, ಸಮಾಜ ಇವತ್ತು ಸಾಕಷ್ಟು ಕಾರ್ಯ ಮಾಡೋದ್ರ ಜೊತೆಗೆ ಇವತ್ತು ಕಾಯಕ ದಾಸೋಹದ ಒಂದು ಪರಿಕಲ್ಪನೆಯನ್ನ ಇಡೀ ಜನರಿಗೆ ತಿಳಿಸುವಂತ ಕಾರ್ಯವನ್ನು ಮಾಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಸಮಾಜ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಮಾಜದಲ್ಲಿ ಇನ್ನೂ ಸಾಕಷ್ಟು ಆರ್ಥಿಕವಾಗಿ ಹಿಂದುಳಿದವರು ಸಾಕಷ್ಟು ಜನ ನಗರದಲ್ಲಿರಲಿ ಗ್ರಾಮದಲ್ಲಿರಲಿ ಇದ್ದಾರೆ. ಆ ಜನರನ್ನ ಸಮಾಜದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ, ಸಮಾಜದಲ್ಲಿ ಯಾರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅವ್ರನ್ನ ಎತ್ತಿ ಹಿಡಿದಂಥ ಕೆಲಸ ಇನ್ನೂ ಸಮಾಜದಲ್ಲಿ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ಮುಖ್ಯವಾಗಿ ನಾನು ಸಮಾಜದ ಎಲ್ಲ ಹಿರಿಯರಲ್ಲಿ ಮನವಿ ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಸಮಾಜ ಇವತ್ತು ಸಾಕಷ್ಟು ಕಾರ್ಯಗಳನ್ನು ಮಾಡಿದೆ. ಜೊತೆಗೆ ಈಗಾಗಲೇ ಹೇಳೋದಾದ್ರೆ ನಮ್ಮ ಅಶೋಕ್ ಅಂಜಲಿ ಅವರು ಸಾಕಷ್ಟು ಸಂದರ್ಭದಲ್ಲಿ ಅವರು ಅಧ್ಯಯನ ಮಾಡೋದ್ರ ಜೊತೆಗೆ ಸಮಾಜದ ಪೂರ್ತಿ ವಿವರವನ್ನು ಕೊಡುವಂಥ ಕೆಲಸವನ್ನು ಮಾಡುವಂಥದ್ದು. ಜೊತೆಗೆ ನೋಡಿ, ಎಲ್ಲರ ಹೆಸರನ್ನು ತಾಯಿ ಜಯದೇವ ಲಿಗಾಡೆಯವರು ಇರ್ಬೋದು, ಗುಬ್ಬಿ ತೋಟದಪ್ಪನವ್ರು ಇರ್ಬೋದು, ವಾರದ ಮಲ್ಲಪ್ಪನವ್ರು ಇರ್ಬೋದು, ಅನೇಕ ಹೆಸರುಗಳನ್ನು ನಮ್ಮನ್ನು ನೆನಪು ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ಕೆಲವರು ನಮಗೆ ಆ ಹೆಸರು ಗೊತ್ತಿರಲಿಕ್ಕಿಲ್ಲ, ಆದರೆ ಸಮಾಜದ ಹಿರಿಯರನ್ನು ನಿಲ್ಲಿಸುವಂಥ ಕಾರ್ಯವನ್ನ ಅಶೋಕ್ ಅಂಜಲಿ ಅವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಸಹಿತ ಬಹಳ ಸಂತೋಷದಿಂದ ಹೇಳೋದ್ರ ಜೊತೆಗೆ ಇವತ್ತು ಮಸ್ಕಿ ಸಮಾಜದ ಹಿರಿಯರು ಸಾಕಷ್ಟು ಇದ್ದೀರಿ. ನಮಗೊಂದು ಅವಕಾಶ ಅಂದ್ರೆ ಪ್ರತಿ ವರ್ಷ ನಾನು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದೀನಿ. ಅದು ನನಗೆ ಬಹಳ ಸಂತೋಷ ಅನ್ನುವಂಥ ಮಾತನ್ನು ಸ್ಫೂರ್ತಿದಾಯಕವಾಗಿರುವಂಥ ಕಾರ್ಯಕ್ರಮ. ಯಾಕಂದರೆ ವರ್ಷದಲ್ಲಿ ಒಂದು ಬಾರಿ ಇಡೀ ಸಮಾಜದ ಬಂಧುಗಳೆಲ್ಲರೂ ಒಂದು ಸೇರೋದಕ್ಕೆ ಒಂದು ಸುವರ್ಣ ಅವಕಾಶವಾಗಿರುವಂಥದ್ದು. ಯಾಕಂದರೆ ಪ್ರತಿ ವರ್ಷದ ತೀರ್ಮಾನಗಳಲ್ಲಿ ನಮ್ಮ ವ್ಯಾವಹಾರಿಕ ಜಂಜಾಟಗಳಲ್ಲಿ, ಸಾಂಸಾರಿಕ ಜಂಜಾಟಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ವರ್ಷದಲ್ಲಿ ಒಂದು ಬಾರಿ ಸಮಾಜದವರು ಸೇರಿ ಸಮಾಜದ ಚಿಂತನೆಯನ್ನು ಮಾಡಿ ಇವತ್ತಿಂಥ ಅನೇಕ ಸಾಹಿತಿಗಳನ್ನು, ಚಿಂತಕರನ್ನು ಕರೆಸಿ ಅವರಿಂದ ಕೆಲವೊಂದು ಅನುಭವದ ಮಾತುಗಳನ್ನು ಆಲಿಸುವಂಥ ಅವಕಾಶವನ್ನು ಮಾಡಿಕೊಟ್ಟೆ ನೋಡ್ಬೋದು. ಅದರ ಜೊತೆಗೆ ಇವತ್ತು ನಮ್ಮ ಮಕ್ಕಳ ಪ್ರತಿಭೆಯನ್ನು